ಬರ್ಲಾ ನಾನು ಹಂಗಿದ್ರೆ ಹೊಲಕ್ಕೆ ಒಂಚೂರು ಬಿಚ್ಚೋದೈತೆ, ಬಡ ಬಡ ಕೆಲಸ ಅದಾವು, ಆಳು ಬಂದಾರ, ಹೋಗಿ ಒಂಚೂರು ಬಿಚ್ಚಿಸಿ ಮತ್ತೇನು ಬರ್ತೀನಿ ತಗೋ, ಊಟಕ್ಕೆ ಬಂದು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಸಾಯಂಕಾಲ ಹೋಗ್ಬೇಕು. ಬರ್ತೀನಿ ತಗೋ, ಹೋಗ್ಬರ್ಲಾ? ರಾತ್ರಿ ಜಲ್ದಿ ಬರ್ರಿ, ಮಧ್ಯಾಹ್ನದಾಗ ಬರ್ತೀರಿ. ಹಂಗ ನಿಮ್ಮ ಅಕ್ಕನವ್ರ ಕೊಟ್ಟಾಗ ನಿಮ್ಮ ತಂಗಿಯವ್ರ ಕೊಟ್ಟಾಗ ನಿಮ್ಮ ಅವ್ನ ಕೊಟ್ಟ ಮಾತಾಡ್ಕೊಂಡು ಹಂಗ ಉಂಡು ಹೋಗ್ಬಿಡ್ತೀರಿ. ಮತ್ತೆ ಇವ ಮುಂಜಾನೆ ಎದ್ದು ಅವಸರಲ್ಲೇ ಏನೋ ತಿಂತೀರಿ, ಹಂಗ ಸಜ್ಜಾಗಿ ಹೋಗ್ತೀರಿ. ರಾತ್ರಿನೂ ಹೊತ್ತಾಗಿ ಬರ್ತೀರಿ, ಉಣ್ತೀರಿ, ಮಕ್ಕೊಂಡ್ಬಿಡ್ತೀರಿ. ಒಂಚೂರು ನನ್ನ ಮನ್ಯಾಗ ಮಾತಾಸಲ್ಲ, ಒಂದು ಕುಂದ್ರಲ್ಲ, ನನ್ನ ಕೊಟ್ಟ ನಗಲ್ಲ, ನಂಗೆ ಏನು ಬೇಕು ಬೇಡ, ಏನು ಆರಾಮದೆಯಾ ಸತ್ಯ ಬದುಕಿ ಅಂತ ಏನೂ ಕೇಳಂಗಿಲ್ಲ ನೀವು. ಅಲ್ಲ ಸ್ವಲ್ಪ ಜಲ್ದಿ ಬರಲ್ಲ, ಹೊತ್ತು ಮುಗಿದ ಕೂಡಲೇ ಬರ್ರಿ. ಅಲ್ಲ ಆಮೇಲೆ ಹೋಗಿ ಅಲ್ಲಿ ಕಟ್ಟಿ ಕುತ್ಕೊಂಡು ಅವ್ರ ಕೊಟ್ಟ ಮಾತಾಡ್ಕೊಂಡು ಕುತ್ಕೊಂಡು ಅವು ಎಷ್ಟು ತಿನ್ಮ್ಯಾಗ ಬರ್ತೀರಿ. ಅದೇ ಒಂಚೂರು ಜಲ್ದಿ ಬಂದಾಗ ನನ್ನ ಕೊಟ್ಟ ಮಾತಾಡೋಕ್ಕಾಗಲ್ಲ ಒಟ್ಟು. ಅಯ್ಯ ನಾ ಬಂದ್ರೆ ಏನು, ನನಗೇನು ಬರ್ಬೇಕಂತ ಆಸೆ, ನನಗೇನು ಬರ್ಬೇಕು ಬೇಡ ಅಂತ ಏನಿಲ್ಲ. ನಾ ಒಂದು ವೇಳೆ ಬಂದು ಜಲ್ದಿ ಬಂದೆ ಅಂದ್ರೆ ನಮ್ಮ ಅಕ್ಕನವರು ತಂಗಿರು ಅದಾರಲ್ಲವ, ನಿನ್ನೆ ತಂಗ ನಿನ್ನೆ ತಿಂಗ ಅಂತಾರೆ. ನಮ್ಮವು ಏನಾದ್ರು ಅಂದ್ಬಿಡ್ತಾರೆ, ತಲೆ ಕೆಟ್ಬಿಡುತ್ತೆ. ಸುಮ್ಮನೆ ನಾನು ಅದನ್ನ ಅವ್ರು ಕೇಳಿಸ್ಕೊಂಡು ಇಲ್ಲ ಅವ್ರು ಜಗಾಡ್ತಾರೆ. ಈಗ ಅವ್ರಿಗಂತೂ ಬೈಯೋಕ್ಕಾಗಲ್ಲ, ಬಡಿಯೋಕ್ಕಾಗಲ್ಲ, ಏನೂ ಅನ್ನೋಕ್ಕಾಗಲ್ಲ. ಸುಮ್ಮನೆ ಎಲ್ಲ ಸಿಟ್ಟು ತಂದು ನೀನು ಬೈಯೋದು ಬಡಿಯೋದು, ನೀನು ಕೊಟ್ಟ ಜಗಾಡೋದು, ಮನಸ್ಸು ಕೆಡಿಸ್ಕೊಳ್ಳೋದು. ಅದಕ್ಕೆ ಒಂಚೂರು ಸುಮ್ಮನೆ ಲೇಟಾಗಿ ಬಂದೆ ಅಂದರೆ ಬಡ ಬಡ್ಕೊಂಡು ರೂಮ್ನ ಮಕ್ಕೊಂಡ್ರೆ ಚಿಂತಿರಲ್ಲ, ನನಗೂ ಮನಸ್ಸು ಕೆಡಲ್ಲ ಅಂತ ಹಂಗೆ ಅಂದ್ಕೊಂಡಿರ್ತೀನಿ. ಅದ್ರ ಸ್ವಲ್ಪ ಲೇಟಾಗಿ ಬರ್ತೀನಿ ಬಿಟ್ರೆ ನನಗೇನು ಹಂಗೇನೇನಿಲ್ಲ. ಅಲ್ಲ ಅವ್ರು ಹಂಗೆ ಹೇಳ್ತಾರೆ, ನೀವು ಯಾಕೆ ತಲೆ ಕೆಡಿಸ್ಕೋಬೇಕು? ಹ್ಞೂ ಅನ್ಬೇಕು, ಸುಮ್ಮನೆ ಇರಬೇಕು. ಅಲ್ಲ ಅವರು ನೀವು ಮತ್ತು ನಾನೇನಾರು ಹೇಳಿದ್ರೆ ನೀವು ನನ್ನ ಇದನ್ನು ಮಾಡ್ತೀರಿ ಬಿಡು, ಯಾಕೆ ಬೇಕು? ಆದರೆ ಜಲ್ದಿ ಬರ್ರಿ ಒಂಚೂರು. ಆಯ್ತು, ಇವತ್ತು ಬರ್ತೀನಿ ತಗೋ, ಸಾಧ್ಯ ಆದಷ್ಟು ಇವತ್ತು ನೋಡ್ತೀನಿ, ಸ್ವಲ್ಪ ಜಲ್ದಿನೇ ಬರ್ತೀನಿ. ಅಯ್ಯೋ ಅವು ಬಂದ್ಲು ಅನ್ಸುತ್ತೆ. ಈಗ ನಾವಿಬ್ರು ಹಿಂಗೆ ನಿಂತಿದ್ದು ನೋಡಿದ್ರೆ ಮತ್ತೇನಾರು ಒಟ್ಟ ಅಂತ ನಡಿ, ನೀ ಅಡಿ ಮನೆ ಕೆಲಸ ತಂದು ನೋಡುವ, ನಮ್ಮ ಹೊಲ ಕುಕ್ಕಿಂತು ಬರಲ್ಲ. ಆಯ್ತು ಬರ್ರಿ. ಯವ್ವ ನಮ್ಮ ಹೋಗಿ ಬಂದು ನಿಂತಾಳ. ಏನಪ್ಪ ಹೊಲಕ್ಕೆ ಕೆಲ್ಸಕ್ಕೆ ಹೋಗಿ ಏನು ಎಂಟಿ ಮಕ್ಕ ನೋಡ್ಕೊಂತಿಲ್ಲ ನಿಂದಿರ್ತೀಯ? ಯಾಕೆ ಭಾಳ ಇತ್ತಿತ್ತಾಗ ಬರೀ ಎಂಟಿ ಮಾತು ಕೇಳೋದು, ಎಂಟಿ ಮಕ್ಕ ನೋಡ್ಕೊಂಡು ನಿಂದ್ರದು, ಹೊರೆವು ಬದುಕು ಮನಿ ಬಾಳೆವೆಲ್ಲ ಚಿಂತೆ ಏನು ಇದ್ದಂಗಿಲ್ಲ ಬಿಡು ನಿನಗೆ. ಯಾಕೆ ಭಾಳ ಆಗೈತೆ ಮನಿದ ಸವಾಸ. ಏನೆಲ್ಲರೂ ಹೊಕ್ಕಳ ನಾಕೇನಾರ ಕಟ್ಕೊಂಡು ಬಂದಿಲ್ಲ, ಮನೆಗೆ ಇರ್ತಾಳ, ಎಲ್ಲೂ ಹೋಗಂಗಲ್ಲ, ಸಾಯ ತನಕ ನಿನಗೆ ಜೋಡಾಗಿರ್ತಾಳ. ಹೋಗಿ ಬಾಳೆವೇನೈತೆ ಬದುಕೇನೈತೆ, ಹೊಲದಾಗ ಆಳಿಟ್ಟು ಕೆಲಸ ಮಾಡ್ಸಾತಿದ್ದಿ, ಆಳಿಗೆ ಹೋಗಿ ಕೂಲಿ ಕೊಡ್ಬೇಕು. ನೆನಪಿಟ್ಕೊ, ಅವ್ರ ಕೈಯಾಗ ಅಷ್ಟು ಕೆಲಸ ಮಾಡಿಸ್ಕೋಬೇಕು. ಸುಮ್ಮನೆ ಪುಕ್ಷೇಟೆ ಕೊಡೋದಲ್ಲ ಅದು, ಆಳಿಗಾಳ ದುಡಿದ್ರನ. ಹೋಗಿ ಮಾಡೋ. ಹೊಂಟಿದ್ದೀವ ಹಂಗೆ ಹೋಗ್ಬರ್ತೀನಿ ಅಂತ ಹೇಳಿದೆ. ಹೌದಪ್ಪ, ಮತ್ತೆ ಮುತ್ತು ಕೊಡಕ್ಕೆ ಬಂದಾಗ ತುತ್ತು ಕೊಡಕ್ಕೆ ಎಲ್ಲ ಪಕ್ಕ ಹೇಳು. ಇಷ್ಟು ದಿವಸ ಹೋಗ್ಬರ್ತೀನಿ, ಹೊಲಕ್ಕೆ ಹೋಗ್ಬರ್ತೀನಿ, ಹಂಗೆ ಹಿಂಗೆ ಅಂತಂದು ಎಲ್ಲ ಚೆನ್ನೆ ಮಾತಾಡಿಸಿ ಎಲ್ಲ ಮಾಡ್ತಿದ್ದೆಪ್ಪ. ಅವನು ಕೊಟ್ಟಾಗ ಅಕ್ಕ ತಂಗಾರ ಕೊಟ್ಟಾಗ ಚೆನ್ನೆ ಮಾತಾಡ್ಕೊಂತಿರ್ತಿದ್ದಿ. ಈಗ ಯಾಕಪ್ಪ ಈಗ ಹೇಗೆ ಬಂದಲ್ಲ ಎಂಟಿ ಗಂಟೆ ಹೇಳೋಕ್ಕಿದ್ದಿ, ಎಂಟಷ್ಟು ಈಗ ಇನ್ಯಾಕೆ ನಾವೆಲ್ಲ, ಹೌದಿಲ್ಲ? ಹಂಗೇನಿಲ್ಲ ಹಂಗೇನಿಲ್ಲ, ಈಗ ಆಯ್ತು ಹೊಂಟೀನಿ. ಹೋಗ್ಬಾ, ಜಾಸ್ತಿ ಏನು ಮೈ ಬಗ್ಗಿಸಿ ಕೆಲಸ ಮಾಡಕ್ಕೆ ಹೋಗ್ಬೇಡ. ಯಾಕೆ ಬೇಕು? ಆಳು ಹಚ್ಚು, ಇಲ್ಲ ಗುತ್ತಿಗೆ ಪತ್ತಿಗೆ ಕೊಡು, ಮಾಡ್ತಾರೆ. ಸುಮ್ಮನೆ ಹೊಲ್ದಾಗ ಹೋಗಿ ಆ ಬಿಸಿಲಾಗ ಬಿಸಿಲಾಗ ಹೋಗಿ ಯಾಕೆ ಮೈ ದಣ್ಕೊಂಡು ಯಾಕೆ ಅಷ್ಟು ಕಷ್ಟಪಟ್ಟು ದುಡಿಯಾಕೆ ಹೋಗಿ? ನಮಗೇನು ಆಸ್ತಿ ಕಮ್ಮಿ ಐತೆ. ನಿಮ್ಮಪ್ಪ ವಂಶ ಪರಂಪರೆ ಕುತ್ಕೊಂಡು ತಿಂದ್ರು ಸವಿಲಾರ್ದಷ್ಟು ಬೇಕಾದಷ್ಟು ಆಸ್ತಿ ಮಾಡ್ಯಾನ. ಇರಕ್ಕೆ ಒಬ್ಬತ್ತ ಮಗ. ನಾನು ಸುಮ್ಮನೆ ಮಾಡ್ತೀಗೆ, ನಿನ್ನ ಹೆಂಡತಿ ಹಂಗೆ ಮಾಡ್ತೀನಿ ಅಂತ ನಿಂಗೆ ಬೈತೀನಿ. ಯಾಕೆ ಮಗ ಅಲ್ಲಪ್ಪ ಎಟ್ಟಾಗಲಿ. ಸುಮ್ಮನೆ ಆಳಿಗೆ ಹಚ್ಚಿ ಸುಮ್ಮನೆ ಅಲ್ಲೆಲ್ಲ ಗಿಡಬಿಡು ಕರಾಮ್ ತಣ್ಣು ಕೊಂದ್ರು ಮಧ್ಯಾಹ್ನ ಬಂದು ಉಂಡೋಗು. ಏನು ಇಲ್ಲ ಬೇಕಿರ್ ಬುತ್ತಿ ಕಳ್ಸಂದ್ರೆ ಯಾರ್ದಾರ ಕಳಿಸ, ಅಲ್ಲಿ ಆಳು ಮಾಡ್ತಿರ್ತಾರೆ ಕೆಲಸ, ಕಳಿಸ ಅವ್ರ ಕೂಟ ಕಳಿಸ್ತಂತೆ. ಸುಮ್ಮನೆ ಮಾಡ್ಬೇಕು, ಮತ್ತು ಏನೋ ಇನ್ಕಮ್ ಬರುತ್ತಂತ ಒಟ್ಟು ಮಾಡು. ಹಂಗೇನು ಜಾಸ್ತಿ ಮೈ ಬಗ್ಗಿಸಿ ಕಷ್ಟಪಟ್ಟು ದುಡಿಯೋ ಅವಶ್ಯಕತೆ ಏನಿಲ್ಲ. ಏನು ಹೇಳಿದ್ನಿಲ್ಲ? ಆತವ ನಾನೇನು ಮಾಡಲ್ಲ, ಅಲ್ಲೇ ಆಳುಗಳು ಮಾಡ್ತಿರ್ತಾರಲ್ಲ, ಮತ್ತು ಸುಮ್ಮನೆ ಒಬ್ಬರು ನಿಂದಿರ್ಬೇಕಲ್ಲ ಮನೆಯವ್ರು ಅಂತ ಹೋಗ್ತೀನಿ ಅಷ್ಟೇ. ಆಯ್ತು ತಗೋಯೋ. ಅಲ್ಲ ನಮ್ಮತ್ತೆ ಗಂಡ್ರ ಕೊಟ್ಟಾಗ ಬಾಳೆ ಮಾಡ್ಕೊಂಡು ಹೋಗ್ರಿ ಅಂತಂದು ಹೆಣ್ಮಕ್ಳಿಗೆ ತನ್ನ ಹಾಡು ಹೆಣ್ಮಕ್ಳಿಗೆ ಬಾಳೆ ಕಲಿಸ್ಲಿಲ್ಲ. ಗಂಡ್ರ ಕೊಟ್ಟ ಬಾಳೆ ಮಾಡ್ಕೊಂಡು ಗಂಡ ಮನೆಯಲ್ಲಿ ಹೆಂಗಿರುತ್ತೆ, ಗಂಡ ಮನೆಗೆ ಹಂಗಿರಬೇಕು, ಚಂದ ಗಂಡ ಕೊಟ್ಟಾಗ ಹೊಂದ್ಕೊಂಡಿರ್ಬೇಕು, ಏನೇ ಬರಲಿ ಹೋಗ್ಲಿ ಆಗಲಿ ಅಲ್ಲೇ ಇದು ಸಂಸಾರ ಮಾಡ್ಕೊಂಡು ಜಯಿಸ್ಬೇಕಂತ ಹೆಣ್ಮಕ್ಳಿಗೂ ಬುದ್ಧಿ ಹೇಳ್ಕೊಡ್ಲಿಲ್ಲ. ಗಂಡ ಏನೋ ಒಂದು ಅಂದ ಬೈದ ಅಂತೇಳಿ ಬಿಟ್ಟೆ ಬಂದ್ಬಿಡ್ರಿ ಗಂಡನ ಅಂತಂದು ಓಸ್ ಮಂದಿ ಹೆಣ್ಮಕ್ಳನ್ನ ಗಂಡನ ಬಿಡಿಸ್ಕೊಂಡ್ಬಂದು ಕರ್ಕೊಂಡ್ಬಂದು ಇಲ್ಲಿ ಮನೆಗೆ ಇಟ್ಕೊಂಡು ಕುಂತ. ಮಗಗ ಒಬ್ಬ ಮಗ ಅದಾನ, ಅತ್ತಿಗೆ ಚಂದಾಗಿ ದುಡ್ಕೊಂಡು ತಿನ್ನು, ನಾಳೆ ನಿನ್ನ ಮಕ್ಕಳು ಅದನ್ನ ಕಲಿತಾರ. ನಿಮ್ಮಪ್ಪ ಗಳಿಸಿಟ್ಟಾನಂದ್ರೆ ಅದಕ್ಕೆ ಯಾರಷ್ಟು ಕಲಿ ಮಾಡು, ಇನ್ನೂ ಅದರ ಹತ್ತರಷ್ಟು ಮಾಡಪ್ಪ, ನಿಮ್ಮ ಅಪ್ಪನ ಹೆಸರು ಉಳಿಸು ಅಂತಂದು ದುಡಿಬೇಕು. ಗಣಮಕ್ಳಿಗೆ ಕೆಟ್ಟ ಅದು ಅದೇನ ಅಂತಾರಲ್ಲ, ಕುಂತ್ರ ಗಣಮಕ್ಳು ಕೆಡ್ತಾರ, ಕುಂತ ಕೆಡಬಾರ್ದು, ದುಡ್ಡು ಕೆಡಬೇಕು ಅಂತ ಇಂಥವು ಏನು ಬುದ್ಧಿ ಹೇಳಲ್ಲ. ಯಾವ ನೋಡು ಬರೀ ಕೆಡ್ಸ ಬುದ್ಧಿನೇ ಹೇಳ್ತಾ. ಯಾವ ನೋಡು ಆರಾಮಿರು ಕುಂದ್ರು, ಇತ್ತಾಗ ಗಣಮಕ್ಕಳನ್ನ ಕೆಡ್ಸಕತ್ತಾಳ, ಇತ್ತ ಹೆಣ್ಮಕ್ಳನ್ನ ಕೆಡ್ಸಕತ್ತಾಳ. ಎಂಥ ಬುದ್ಧಿ ಐತೆ ಇವ ನಮ್ಮ ಅತ್ತಿಗೆ. ಅಲ್ಲ ಎಲ್ಲರೂ ಮಕ್ಕಳು ಒಳ್ಳೇದಾಗಲಿ, ಒಳ್ಳೆ ದಾರಿ ಒಳಗೆ ನಡೆದು ಒಳ್ಳೆ ಸಂಸಾರ ಜೀವನ ತುಗಿಸ್ಕೊಂಡು ಹೋಗಂಥದ್ದು ಕಲೀಲಿ ಅಂತ ಕಲಿಸ್ತಾರೆ ತಾಯಿಗಳು. ಈಕಿ ಬರೀ ಕೆಲಸ ಬಳ್ಳನೆ ಹೇಳ್ಕೊಡ್ತಾ, ಏನಾರು ಅನ್ನಕ್ಕೂ ಇಲ್ಲ ಆಡಕ್ಕೂ ಇಲ್ಲ. ನಾನು ಒಳ್ಳೆ ಟೈಲ್ ಮದುವೆ ಮಾಡ್ಕೊಂಬಂದು ಸಿಕ್ಕೊಂಡ್ಬಿಟ್ಟಿನಿ. ರತ್ನಿ ರತ್ನಿ ಒಟ್ಟು ಚಾ ಮಾಡ್ಕೊಂಬ. ಆಯ್ತು ಹೇಳ್ತೀರ. ಯಾಕ ಬೇಸ್ ಮಾಡಿದ್ಲು ನೋಡು, ಪುರಿ ಸಾಗು ಎಲ್ಲ ಚಲೋ ಮಾಡಿದ್ಲು. ಏನೋ ಅನ್ನ ಹಾಕಿಕ್ಕೆ ನಡಿಗೆ ಭಾಳ ರುಚಿ ಇರುತ್ತೆ ಬಿಡು. ನಾನು ನೋಡಿನಲ್ಲ, ಚಲೋ ಮಾಡ್ತಾ ಇದ್ದಿದ್ರಾಗ ಏನಾರ ಇರಲಿ ಒಟ್ಟು ಬೇಸ್ ಉಪ್ಪು ಖಾರ ಹೋಗ ಬೇಸ್ ಚಂದ ಮಾಡ್ತಾ ಅಡುಗೆನ. ಮೊದಲ ಬಯಸಿ ಮೇಕಲ್ಲ, ಮತ್ತು ಅಡುಗೆ ಬೇಸ್ ಮಾಡ್ತಾ, ಮತ್ತು ಚಲೋ ಮಾಡ ಕಲ್ತಾ, ಮತ್ತು ಬೇಯಿಸಿ ಮಾಡ್ತಾ, ರೊಟ್ಟಿ ಪಟ್ಟಿ ಎಲ್ಲ ಮಾಡ್ತಾ ಚಲೋ ಮಾಡ್ತಾ. ನಮಗೆ ಬರಂಗ ರೊಟ್ಟಿ ಮಾಡಕ್ಕೆ
ಮತ್ತು ಅಕ್ಕಿನ ಮಾಡ್ತಾಳೆ ರೊಟ್ಟಿ ಹೋಳಿಗೆ ಪಾಳಿಗೆ ಎಲ್ಲ ಮಾಡ್ತಾಳೆ ಏಕಿ ಚಲೋ ಮಾಡ್ತಾಳ. ಏನವ ಪರತಕ್ಕ ಅಲ್ಲಿ ಬಸಮ್ಮ ಯಾವಾಗ ಬಂದೆ? ಬಸಮ್ಮ ಯಾವಾಗ ಬಂದಾಳಲ್ಲ ಪರತಕ್ಕ? ಬಾಲೆ ನಿನ್ನೆ ಬಂದ ಬಾ. ಆರಾಮದಿಯ ಕಮಲವಕ್ಕ ಪ್ರೇಮವಕ್ಕ ಆರಾಮದಿರ? ಹೂನವ ಯವ್ವ ನಾವು ಆರಾಮದೀವಿ ನೋಡು. ನೀನು ಮತ್ತು ನೀ ಹೆಂಗೆ ಆರಾಮದೇನು? ಹುಡುಗರು ಬಂದವ ನಿಮ್ಮ ಮನೆಯವ್ರು ಬಂದಾರನ? ಇಲ್ಲ ಅಕ್ಕ ನಮ್ಮ ಮನೆಯವ್ರು ಬಂದಿಲ್ಲ. ನಮ್ಮ ಹುಡುಗರು ನಾವು ಸಾಲಿ ಸೂಟಿ ಇತ್ತು ಹಂಗ ಒಂದು 4 ದಿವಸ ಅಂತಂದು ಬಂದೆ. ಅಲ್ಲ ಈಗ ಸಾಲಿ ಸೂಟಿ ಇಲ್ಲಲ್ಲ, ಇವಾಗ ಏನೋ ಚಲುವಾಗ್ಯಾವು. ಅಲ್ಲ ಆ ಕಡೆ ಏನಾರ ಸೂಟಿ ಕೊಟ್ರನ? ಹ್ಞೂ ಯಾಕ ಅಲ್ಲಿ ಮಳೆ ಹತ್ಬಿಟ್ಟೈತಿ. ಮಳೆಗೆ ಸಾಲಿಗೆ ಹೋಗಕ್ಕೆ ಇಲ್ದಂಗೆ ಐತೆ ಹುಡುಗರಿಗೆ. ಅದಕ್ಕೆ ಒಂದು 4 ದಿವಸ ಸಾಲಿ ಸೂಟಿ ಕೊಟ್ರೆ ನಾನು ಆ ಮಳೆಯಾಗ ಹುಡುಗರಿಗೆ ಸುಮ್ಮನೆ ತಂಡಿ ನೆಗಡಿ ಅವೆಲ್ಲ ಯಾಕೆ ಈ ಕಡೆ ಸ್ವಲ್ಪ ಮಳೆ ಕಮ್ಮಿ ನೋಡು ಆಗಿಲ್ಲಲ್ಲ, ಹಾಗಾಗಿ ಕರ್ಕೊಂಬಂದ್ಬಿಟ್ಟೆ. ಹೌದು ಬಿಡವ ಯವ್ವ, ಹುಡುಗರಿಗೆ ನೆಗಡಿ ಗಂಟು ಬಿತ್ತಂದ್ರೆ ಹೋಗೋದೇ ಇಲ್ಲ. ಚಲೋ ಮಾಡಿದ್ಬಿಡು. 4 ದಿವಸ ನಿನಗೂ ಒಂದು ಸ್ವಲ್ಪ ತವ್ರ ಮನೆಗೆ ಆರಾಮಿದ್ದಂಗೆ ಆಗುತ್ತೆ. ಚಲೋ ಹಾಕ್ಬಿಡು. ಬೇನ್ಲಿ ಅವ್ರು ಬೇನ್ಲಿ ಬಂದು ದಿಮಾಕ್ ಮಾಡಿ ಹೇಳಕ್ಕೆ ಬಂದ ಅಂದಂಗೆ. ಹುಡುಗರು ಏನು ಓದಕತ್ತವ ಬಸಮ್ಮ ನಿನ್ನ ಮಕ್ಕಳು? ಪ್ರೇಮಕ್ಕ ದೊಡ್ಡತ್ತ ಈಗ 1ನೇ ಕ್ಲಾಸ್ ಅದಾನ, 1ನೇ ಹೊಂಟಾನ. ಇನ್ನೂ ಈತನ ಸಾಲಿಗೆ ಹೊಂಟಿಲ್ಲ ಸಣ್ಣತ್ತಂದು. ಈ 19 ನೋಡಿ ಇರೋದು ಅಂದಂಗೆ. ನಿಮ್ಮತ್ತೆ ಆರಾಮದಲ್ಲ? ಎಲ್ಲಿ ಅಲ್ಲಿ ಹೆಣ್ಮಕ್ಳು ಮನೆಗದ ನಿಮ್ಮಂತಲೇ ಇರ್ತಾವ? ಅಯ್ಯೋ ಯವ್ವ ಒಳ್ಳೆ ಹೊಂಟಿ ನೀನು. ಅದಿನಲ್ಲ ನಾನು ಬಿಕ್ಸಸಿ ಮಾಡಾಕಕ್ಕ ಕುಚ್ಚಾಕಕ್ಕ ಮತ್ತೆ ನನ್ನ ಬಿಟ್ಟೆಲ್ಲ ಹೋಗ್ಕಳ ಇಲ್ಲೇ ಜೋಡಾಗಿರ್ತಾಳ. ಹೋಗೋದಿಲ್ಲ ಯವ್ವ ಪಿಡ. ಹೋಗಿ ತವ್ರ ಮನೆಗೆ ಇದು ಹೆಣ್ಮಕ್ಳ ಮನೆಗೆ ಹೋಗಿ 4 ದಿವಸ ಮುಂಡು ತಿಂದು ಒಟ್ಟು ಚಲೋ ತೆಗೆದು ಬರ್ಬೇಕು. ಅವ್ವದು ಹೆಣ್ಮಕ್ಳು ಒಂದು ದಿವಸನೂ ನಮ್ಮ ಅವ್ವನ್ನ ಕರ್ಕೊಂಡು ಹೋಗ್ತೀವಿ, 4 ದಿವಸ ಇಟ್ಕೋತೀವಿ, ಆರಾಮ ಇಟ್ಕೋತೀವಿ. ಯವ್ವ ಬಾ 4 ದಿವಸ ಇದ್ದು ಚಂದಾಗಿ ನಮ್ಮ ಕುಟಾಗಿರು ಅಂತನಲ್ಲ. ಅವ ಬರ್ತಾವ ಇಲ್ಲಿ ಬಂದು ಜೋಡಾಗ್ಬಿಡ್ತಾವು. ಕರ್ಕೊಂಡೇನು ಹೋಗಲ್ಲ, ಇಲ್ಲೇ ಬಂದು ಯವ್ವ ನನಗೆ ಅದು ಮಾಡ್ಕೊಡು, ಯವ್ವ ನನಗೆ ಇದು ಮಾಡ್ಕೊಡು ಅಂತಂದು ಏನು ಪುರ್ಸತ್ತಿಗೆ ಕೈಗೆ ಬಾಯಿ ಪುರ್ಸತ್ತಿರೋಡ ನಮ್ಮನೆ ಮಾಡ್ಕೊಂಡು ತಿಂತಾವು ಪಿಡಾಗಳು. ಅವು ಬಂದು ಜೋಡಾಗ್ಬಿಟ್ರೆ ಮುಗಿದು ಹೋತು. ಮನೆಯಾಗ ಇದ್ದು ಬಿದ್ದಿದ್ದೆಲ್ಲ ಸಂತಿ ಖಾಲಿನಾಗಿರ್ತೈತೆ ನೋಡು. ಕಲ್ಲಿ ಈಕೇನ್ಲೆ ನೋಡು ಅದೇನೋ ಅಂತಾರಲ್ಲ, ತಾನೇನು ಸುದ್ದಿದ್ದಾಳ ತಾವು ಮಾಡೋದಾದ ಓಸು ತನಗಾದ್ರೆ ಇನ್ನು 4 ಒಬ್ಬರೇ ಇವ್ರು ಇರ್ಬೇಕು. ಈ ಓಸು ಈಗ ಹೋಗ್ಬೇಕೆ ಸಸಿ ಮನೆಯಾಗ ಅಷ್ಟು ಮಾಡ್ತಾ ತಮಗೆ ಅದು ಈಗ ಅಲ್ಲಿ ತಂಗಣ ಮನೆಗೆ ಅನ್ಭವಿಸಿದ್ದವ್ರವಿಲ್ಲನೆ ತನಗೂ ಗೊತ್ತಾಗಲ್ಲ ಹೆಂಗಿರ್ಬೇಕಂತೇಳಿ. 4 ದಿವಸಕ್ಕೆ ಸುಮ್ಮನೆ ಆರಾಮಿಲ್ಲ ಅದಾತು ಇದಾತು ಅಂತ ಬಂದು ತಾನಿರ್ತಾಳೆ. ಮತ್ತು ನೋಡಿದ್ರೆ ಏನು ಹಂಗೆ ತನ್ನ ಮನೆಗೆ ಏನು ಗಂಡ ಮನೆಗೆ ಹಿಂಗೆ ಹಂಗೆ 4 ದಿನ ತಗೊಳ್ಲಿಕ್ಕೆ. ಇವ ಪ್ರೇಮಕ್ಕ ನಿನಗೆ ಯಾಕೆ ಬೇಕು ಬಿಡ ಇವ ಸುಮ್ಮನೆ ಇರತ್ತಾಗ. ನಡಿ ಹೋಗೋಣ ಕೆಲಸ ಇಲ್ಲ ನಿನಗೇನು ಹೊರ ಹೋಗೋದಕ್ಕಿಲ್ಲ. ಬಾ ಮೊದಲೇ ಅವ್ರ ಬಯಸಿಕ್ರು ಉಳಿಯೋದು ಉಂಟೇನು ಹೇಳ್ಯಾರ. ಬಾ ಹೋಗಂಬ ಇವ ಪಾರಕ್ಕ ಬಸಮ್ಮ ಬರ್ತೀವ ಹೊರೆ ಹೋಗಿ ಹಂಗೆ ಬಿಟ್ಟು ಬಂದೀವಿ ಮನ್ಯಾಗ. ಒಂದಿಟ್ಟು ಹಂಗೆ ಕೇಣಂಗಡಿ ಹೋಗಿ ಸ್ವಲ್ಪ ಉದ್ನಿ ಕಡ್ಡಿ ಸೋಪು ಬೇಕಿದ್ವಾ ಹೊಂಟಿದ್ನೆ. ಈಕಿನೂ ಬರ್ತೀನಲ್ಲ ಅದಕ್ಕೆ ಹೋಗ್ಬೇಕು ತೊಗೊಂಡು ಹೋಗಿ ಇನ್ನೂ ಅರ್ಬಿ ಹೋಗ್ಯಾವದವು ಹೋಗಿನ ಕೆಲಸ ಐತಿ. ಮಂಜಿ ಕಾಣವಲ್ರಲ್ಲ ಎಲ್ಲಿ ಹೋಗ್ಯಾರ? ಓ ಅವರ ಮಂಜಿ ನಂಜಿ ಒಳಗದಾರ ಅಲ್ಲೇ ಈಕಿನ ಇರ್ಬೇಕು. ಕಮಲಿ ಹೌದಾ? ನಿಮ್ಮವ್ವ ಮತ್ತು ಅವರು ಅವ್ವ ನಾವೆಲ್ಲ ಊಟ ಮಾಡಿದ್ದೆ. ಈಗ ಅಕ್ಕಿ ರತ್ನಿ ಇವನ್ನ ಪುರಿ ಬಿಸಿ ಹಾಕಕತ್ತಿಲ್ಲ, ನಾವೆಲ್ಲರೂ ತಿಂದು ಬಂದ್ವಿ. ಮೊದಲು ನೀವು ತಿಂದ್ರವ ಆಮೇಲೆ ನಾ ತಿಂತೀನಿ ಒಟ್ಟು ಗುಳಿಗೆ ಪಳಿಗೆ ತೊಗೊಳೋದವ ಅಂತ ತೊಗೊಂಡು ಕುಂತಿದ್ಲ. ಈಗ ನಾವು ತಿಂದು ಬಂದಲ್ಲ ಅವು ತಿನ್ನಕತ್ತ. ಈಗ ಬರ್ತಾಳೆ ಅಕ್ಕಿನಿ ಈಗ ಹೊರಗಿಲ್ ಕಟ್ಟಿಗೆ. ಹೌದಾ? ಆಯ್ತು ಬರವ ನಾವು ಹೋಗ್ತೀವಿ ಕೆಲ್ಸಕ್ಕೆ. ನೋಡ್ದೇನೆ ಈ ಹಡ್ಬಿಟ್ಟು ಎಷ್ಟಿದ್ದಿತ್ತು ಎದಕ್ಕೆ ಬೇಕಿತ್ತು? ಊರಂದೆಲ್ಲ ಗಿಲ್ಲ ಊರನ್ನು ತೊಗೊಂಡು ಉಡ್ಲ ಹಾಕ್ಕೊಂಡಿದ್ರಂತೆ. ಇದಾರದ್ದಕ್ಕೆ ಎಲ್ಲ ಹೋಗಿದ್ದು ಮಾತಾಡ್ಕೊಂತ ಎಲ್ಲ ಹೋಗಿದ್ದು ಕಳ್ಕೊಂತ ಹೋಗ್ತಾರೆ. ತಮ್ಮ ಮನೆಯಿಂದ ಹಾಸು ಹೊಚ್ಚು ಇರುತ್ತೆ, ನಮ್ಮ ಮನೆಗೆ ಕೇಳಕ್ಕೆ ಬರ್ತಾರೆ, ನಮ್ಮ ಮನೆಗೆ ಕೇಳ್ಕೊಂಡು ಮತ್ತು ಊರೆಲ್ಲ ಆಡ್ಕೊಂಬರ್ತಾರೆ. ಈ ಸುಬ್ಬೇರಿಗೆ ಏನು ಹೇಳಬಾರ್ದು. ಏನು ಹೇಳಕ್ಕೆ ಹೋಗ್ಬೇಡ್ಲಿ. ನೀನು ಇನ್ನೇನು ಬಂದ್ರಂದ್ರೆ ಸುಮ್ಮನೆ ಬಿಡು. ಭಾರಿ ಎಷ್ಟಿದ್ದಿತ್ತು ನೋಡು ಅವ್ರಿಗೆ. ಅಲ್ಲಿ ನಿಮ್ಮ ಅತ್ತಿದು ಅವ್ರದ್ದು ಇವ್ರದ್ದು ಕೇಳೋಂಥದ್ದು ಏನು ಪುಣೆ. ನಾನು ಸುದ್ದಿ ಬಂದಿಲ್ಲ ಬಾ. ನಾನು ಬಂದಿದ್ದು ಅಕ್ಕಿನೆಲ್ಲ ಗರಿ ಪಲ್ಯನ ಮಾಡ್ತಿದ್ದೆ ನಾನು ಅಕ್ಕಿನ. ಇದಕ್ಕೆಲ್ಲ ನಮ್ಮ ಮಂಜಿನ ಬೇಸ್ ನೋಡು ಬೇಯಿಸಿ ತೊಗೊಂಡು ಎಟ್ಟಿಗೆ ತೊಗೊಂಡು ನಿಂದಿರ್ತಾಳೆ ಹೋಗ್ಬೇಕು. ಈ ಮಾತ್ನಾಗ ಬಡಿತಾಳಕ್ಕೆ ಮಾತ್ನಾಗ ಬಡಿತಾಳೆ ಹಂಗಿರ್ಬೇಕು. ಅಂದರೆ ಓಣೆಗೆಲ್ಲರನ್ನ ಬಗ್ಗಿಸ್ಕೊಂತಾಳಕ್ಕೆ. ಏನು ಮಾಡಕತ್ತಾಳ ಏನವ ಅಲ್ಲ ನಂಜಿ ಆ ಮಂಜಿ ಇಬ್ಬರು ಸೇರಿ ಏನ ಬಾವಿ ಅಂತಲ್ಲಿ ನಿಂತು ಮಾತಾಡಕತ್ತಿದ್ರು. ಏನೋ ಗೊತ್ತಿಲ್ಲ. ಅವಂದು ಆತ ಇಲ್ಲ ತಿನ್ನೋದು ನೋಡ್ಲನ. ಈಕಿ ದಮ್ಮಂದು ಆತನಿಲ್ಲ ಊಟ. ಈಕಿ ಅವನ್ ಕೂಟ ಕುಂದಿರ್ತಂದ್ಲವ ಇಬ್ಬರು ಸೇರಿ ತಿಂದು ಬರ್ತೀವಿ ಅಂತಂದು ಆತ ಇಲ್ಲಿಕ್ಕಿದೆ. ಏನವ ಬಸಮ್ಮ ಆರಾಮದೇನು? ಯಾವಾಗ ಬಂದೆ? ಹುಡ್ರು ಆರಾಮದವ? ಹ್ಞೂ ಅಮ್ಮ ಆರಾಮದೀನಿ. ನೀ ಆರಾಮದೇನ ಬೇ? ಏನವ ಅದೀನಿಂಗ ಊರು ಹೋಗನತ್ತ ಕಾಡ್ಬಾನತ್ತ ಬದುಕೀನಿ. ನನಗೇನು ಮಾಡಕ್ರ ಯಾರದಾರವ? ಗಂಡನ ಯಾವಾಗೋ ಬಿಟ್ಟು ಬಂದ್ಬಿಟ್ಟೆ. ಈಗ ಕೂಳು ಕುಚ್ಚಾಕರಿಲ್ಲ, ನೋಡ್ಕೊಳ್ಳೋರಿಲ್ಲ. ಮಕ್ಕಳು ಸಸ್ತ್ರು ಅವ್ರವ್ರ ಜೀವನ ನೋಡ್ಕೊಂಡು ಹೊಂಟ್ರ. ಹಿಂಗ ಜೀವನ ನಡೆಯತೈತೆ ನಂದೇನು. ನೀವು ಆರಾಮದಿರಿಲ್ಲ? ಅಮ್ಮ ಆರಾಮದೀನಿ. ಊಟ ಆತನ? ಹ್ಞೂ ಬೇಮ್ಮ ಪೂರಿ ಮಾಡಿದ್ರೆ ತಿಂದ್ವಿ. ಅಯ್ಯ ಹೊಂಟಿಯವ ಯಮ್ಮ ನೀನು ಒಳೆ ಅಕ್ಕಿ ಯಾವ ಮಾಡ್ಬೇಕು? ಅಯ್ಯವ್ವ ಅಕ್ಕಿಗೆ ಏನು ಬರುತ್ತೆ ನೆಟ್ಟಿಗೆ ಒಂದು ಕುಳು ಕುಚ್ಚಕ್ಕೆ ಬರಲ್ಲ. ಒಂದು ಏನಿಲ್ಲ ಏನಾರ ಒಂದಿಟ್ಟು ಏನಾರು ಜೋರು ಮಾಡಿ ಏನಾರು ಬೈದೇವೆ ಅಂದ್ರೆ ನಮ್ಮ ಕಡೆನೇ ಹಿಂಗೆ ಮಾಡ್ತಾರೆ, ನಿಮ್ಮ ಕಡೆ ಹಿಂಗೆ ರೀ ನಮ್ಗೆ ಗೊತ್ತಿಲ್ಲ ರೀ, ನಿಮ್ಮ ಕಡೆ ಮಾಡೋದು ಬೇರೆ ರೀ, ನಮ್ಮ ಕಡೆ ಮಾಡೋದು ಬೇರೆ ರೀ ಅಂತ ನಿಂತ್ಬಿಡ್ತಾಳೆ. ಯವ್ವ ಏನು ಮಾಡ್ಬೇಕು? ನಮ್ಮ ನಿಂಗಮ್ಮನ ಮಾಡೋದಲ್ಲ. ನಮ್ಮ ನಿಂಗಮ್ಮ ನಮ್ಮ ನಂಜಿ ಮಂಜಿ ಮಾಡಕತ್ತಾರ. ನಮ್ಮ ಅವು ಈಗ ತಿನ್ನಕತ್ತಾಳ. ಅಕ್ಕಿ ಯಾವ ಮಾಡ್ಬೇಕು? ಸುಬ್ಬಿ ಒಳೆ ಹೊಂಟಿ ನೀನು ಅಕ್ಕಿ ಮಾಡ್ತಾನೆ. ಯವ್ವ ಮುಂಜಾನೆದ್ದು ನಮ್ಮ ನಿಂಗವ್ವ ಓಟು ಅಂಗಡಿಗೆ ಸೋಡೋದು ರಂಗೋಲಿ ಹಾಕಿದ್ಲು. ನಮ್ಮ ನಂಜಿ ಓಟು ಕಲ್ಲರ್ಸ್ಕೊಂಡ್ಬಂದ್ಲು. ನಮ್ಮ ಮಂಜಿ ಪೂಜೆ ಮಾಡ್ಕೊಂಡು ಇಟ್ಟೊತ್ತಿಗೆಲ್ಲ ಪೂಜೆ ಮುಗಿಸ್ ಬಂದು ಅಡುಗೆ ಮಾಡಕತ್ತಾರ ಓಸು ಮಂದಿ ನಿಂತ್ಕೊಂಡು. ಈಕೆ ಈಗ ಗಣ್ಣಗೆ ಟಾಟಾ ಬಾಯ್ ಬಾಯ್ ಮಾಡಿ ಈಗೇನು ಜಾಗ ಮಾಡಕ್ಕೆ ಹೋಗ್ಯಾಳ ಏನು ನೋಡು. ಯಾವಾಗ ಮಾಡ್ಬೇಕ ಸುಬ್ಬಿ ಈಕೆ ಯಾವಾಗ ಮಾಡ್ತಾಳ? ಹೌದಾ? ಆದರೆ ಮುಂಜಾನೆ ನಸಿನಾಗ ನಾನು ಇದಕ್ಕೆ ಹೊಂಟಿದ್ನವ ಚರಿಗೆ ತೊಗೊಂಡು ಇಲ್ಲಿ. ಅವಾಗ ರತ್ನನ ರಂಗೋಲಿ ಹಾಕಕತ್ತಿದ್ದಂಗಿತ್ತು.
ಹೌದು ರತ್ನಾನೇ ನಾನೇ ಮಾತಾಡ್ಸಿ ಹೋಗಿನಿ ಎದ್ದೇನವ ಅಂತೇಳಿ ಹೂನೆಮ್ಮ ಎದ್ನಿ ಅಂದ್ಲು ಮಾತಾಡ್ಸೀನಿ ನೀನೇನೋ ನಿಂಗಮ್ಮ ಹಾಕಿದ್ಲು ಅಂತಿದ್ದಿ ನನ್ನ ಸುಳ್ಳು ಹೇಳ್ತೀಯಲ್ಲ. ಅಯ್ಯ ಮಂದಿ ನೋಡ್ಲಂತಂದು ಬೇಕಂತ ಆಟ ಅತ್ತಾಗಿತ್ತಾಗ ಆಟಾಡ್ದಂಗ ಹೊರಗೆ ಮಂದಿ ಬಂದಾಗ ಒಟ್ಟು ಹಸ್ಬರ್ ಹೇಳ್ಕೊಂಡು ಹಿಂಗೆ ಮಾಡ್ದಂಗ ರಂಗೋಲಿ ಹಾಕ್ದಂಗ ಮಾಡ್ತಾಳೆ. ಆಕಿ ನಾಟಿ ರಂಗೋಲಿ ನಾಟಕ ಬರಂಗಿಲ್ಲ, ಆಕಿ ನಾಟಿ ಕಸನ ಹೊಡ್ಯಾಕ ಬರಂಗಿಲ್ಲ. ಇನ್ನೇನು ಮಾಡ್ತಾಳೆ ಮಂದಿ ನೋಡಂಗೆ ಮಳ್ಳಿ ಮಳ್ಳಿ ಮಾಡ್ದಂಗೆ ಮಾಡಿ ಒಳ ಬರ್ತಾಳೆ. ಆಮೇಲೆ ಇಲ್ಲಿಂದ ನಮ್ಮ ನಿಂಗಮ್ಮ ಮಾಡ್ತಾಳ ನಿನಗೇನು ಗೊತ್ತು? ನಿಮ್ಮ ನಿಂಗಮ್ಮನ ಓಟು ಮಾಡೋದು. ಹೌದಾ? ಮತ್ತೆ ನೀನು ಓಟ್ ಮಡಗಿದ್ನಾಗ ಆಕಿನ ಅಲ್ಲ ಕಸ ಹೊಡೆದು ರಂಗೋಲಿ ಹಾಕಿದ್ದೆ. ಅಯ್ಯ ಅದ ಏಮ ನಾ ಬಂದೆಲ್ಲ ನಾ ಬರತ್ಲೆ ನಿಂಗಮ್ಮಕ್ಕ ಆಮೇಲೆ ಈಕಿ ಭಾರತಕ್ಕ ನಂಜಿ ಮಂಜಿ ಎಲ್ಲರೂ ನಾ ಬಂದೆ ಅಂತಂದು ನಮ್ಮವ್ವ ಅವರೆಲ್ಲರೂ ಒಳ ಬಂದ್ವಲ್ಲ ಅದಕ್ಕೆ ನಿಂಗಮ್ಮ ಬಿಟ್ಟು ಬಂದ್ಲ ಅವನ. ಅದಕ್ಕೆ ಅದೊಂಚೂರು ಹೊಡೆದು ಹಾಕಕತ್ತಿದ್ಲು. ಆಕೆ ಎಲ್ಲಿ ಮಾಡಕ್ಕೆ ಬರ್ತಾ ಸಾದ್ಗಡಿಗೆ ಅದಕ್ಕೆ ಏನು ಬರಂಗಿಲ್ಲ ಅದಕ್ಕೆ ಒಂದೇನು ಗಂಡಿಲ್ಲ ಗಾಳಿಲ್ಲ. ಸುಮ್ಮನೆ ತಂದು ನಮ್ಮ ಮನೆ ಜೋಡ್ಸ್ಯಾರ ಅದನ್ನ. ಏನ ನಮ್ಮ ಮನ್ಯಾಗ ನಮ್ಮ ಅಕ್ಕ ತಂಗಿಯರ ಅದಾರ ಅನ್ನೋದು ಕೊಡ್ಕೊಳ್ಕಂತ ನಮ್ಮ ಅಣ್ಣ ಆಮೇಲೆ ನಮ್ಮವ್ವ ಇಲ್ಲಾಂದಿದ್ರೆ ಏನು ಕಾಣ್ತಿದ್ರು ಹೆಂಗ ಬಾಯಿ ಮತ್ತೆ ಒಣಗಿಸ್ಕೊಂಡು ಅದೇನೋ ಅಂತಾರಲ್ಲ ಹಂಗಾಕಿತ್ತು ನಮ್ಮ ಪರಿಸ್ಥಿತಿ. ಹೌದಾ? ಏನಪ್ಪ ನನಗೆ ನಾವು ಒಳ್ಳೆ ಹುಡುಗಿ ಅನಿಸಿದ್ಲು. ನಾವು ಹೆಂಗೆ ಗೊತ್ತಾಗತ್ತೆ ಮತ್ತೆ ಮನೆಯಾಗಿದ್ದರೆ ನಿಮಗೆ ಗೊತ್ತಾಗತ್ತಾ? ನಮಗೇನು ಗೊತ್ತಾಗತ್ತವ? ಇದ್ರೂ ಇರ್ಬೋದು ಬಿಡು. ಆಯ್ತು ತಗೋ ತಂಗಿ ಹೊಕ್ಕಿನಿ. ಅಯ್ಯಮ್ಮ ಹಂಗೆ ಹೊಕ್ಕೇನೆ ಬಾ ಒಟ್ಟು ಒಳ ಬಾ. ಪೂರಿ ಮಾಡೈತೆ ಪೂರಿ ತಿಂದು ಚಾ ಕುಡ್ದು ಬಾ. ಇಲ್ಲವ ಈಗ ಆಕಿ ಕಮಲವ್ವ ಬಿಸಿ ರೊಟ್ಟಿ ಮಾಡಿದ್ಲು ತಿಂದು ಹೋಗ್ಯಮ್ಮ ಹಂಗೆ ಹೋಗ್ಬೇಡ ನಿನಗರ ಯಾರು ಮಾಡ್ಕೊಡ್ತಾರ ಅಂತಂದು ಬಿಸಿ ಬಿಸಿ ರೊಟ್ಟಿ ಪುಂಡಿ ಪಲ್ಯ ಕೊಟ್ಲವ ತಿಂದ ಹೊಂಟೀನಿ. ಬೇಡವ ಇಲ್ಲಿ ಒಂಚೂರು ಗುಡಿ ಕಡೆ ಹೋಗಿ ಬರ್ತೀನಿ. ನೋಡ್ದೇನೆ ಯಾಕ ಈಕಿ ಮಂದಿ ಮುಂದೆಷ್ಟು ಒಳ್ಳೆಕಕ್ಕ. ಈಕಿನ ಹಿಂಗೆ ಮಾಡಿದ್ರೆ ನಾಳೆ ನಮ್ಮ ಅಣ್ಣ ಆಕಿ ಕೈಗೆ ಹೇಳ್ದಂಗೆ ಕೇಳ್ಕೊಂಡು ಹೋದಂದ್ರೆ ನಾಳೆ ಇನ್ನು ಸ್ವಲ್ಪ ದಿವಸ ಆದ್ಮ್ಯಾಗ ನಮ್ಮವ್ವ ಇರೋ ತನಕ ಆಟ ನಮ್ಮವ್ವ ಇಲ್ಲದ ಕಾಲಕ್ಕೆ ಇವರು ನಮ್ಮನ್ನೆಲ್ಲರನ್ನೂ ಓದಿ ದುಡಿಸ್ತಾರೆ. ಅವಾಗ ನಮ್ಗೆ ಯಾರು ಇರ್ತಾರಲ್ಲ ಅವ್ರನ್ನ ಹೇಳಾರ ಕೇಳಾರ ಏನು ಮಾಡ್ರ ಏನಾರ ಮಾಡ್ಬೇಕು. ಇದಕ್ಕೆ ಏನು ಮಾಡ್ಬೇಕು ಬಿಡ್ಲೆ ಮತ್ತೆ ವಯಸ್ಸು ಸರಿ ಮದ್ವೆನ ಮಾಡ್ಬೇಕಿತ್ತು ಮಾಡೈತೆ. ಈಗ ಮತ್ತೆ ಬೇರೆ ದಾರಿಲ್ಲ ಸುಮ್ಮನಾಗದಷ್ಟೇ. ಹಿಂಗೆ ಒಟ್ಟೇನೋ ಒಟ್ಟು ಅನ್ಕೊಂತಿರ್ಬೇಕು. ಆಕಿನ ಅಂಜಿಸ್ಕೊಂಡಿರ್ಬೇಕಷ್ಟೇ. ಅಲ್ಲ ಯಾಕೆ ಹೆಂಗೋ ನಿನ್ನ ಮಗಳು ದುಡ್ಡಕ್ಕೆ ವಯಸ್ಸಿಗೆ ಬಂದಿದ್ಲು ಬಡ ಬಡ ಅದನ್ನ ಕೊಟ್ಟಿದ್ರಾಗಿದ್ದಿಲ್ಲನ ಸುಮ್ಮನೆ ಎದಕ್ಕೆ ಅವರು ನೋಡಿ. ಈಗ ನಮ್ಮ ಮನೆ ಹುಡುಗಿ ನಮ್ಮ ಕೂಡ ಚೆಂದಾಗಿರ್ತಿತ್ತವ ನಮ್ಮನ್ನು ಬಿಟ್ಟು ಏನಾರು ಇದು ಮಾಡ್ತಿದ್ಲನ ಅವು ನಮ್ಮ ಕೈಯಾಗ ಎಲ್ಲ ಹಾಕಿತ್ತು. ನಮ್ಮ ತಮ್ಮನು ನಮ್ಮಂಗೆ ಇರ್ತಿದ್ದ ಓಟೋ ಎಲ್ಲ ನಮ್ಮಣ್ಣ ನಮ್ಮಣ್ಣನ ನಮ್ಮಂಗೆ ಇರ್ತಿದ್ದ ಎಲ್ಲ ಆಸ್ತಿ ನಮ್ಮಂಗೆ ಇರ್ತಿತ್ತು. ಅವಾಗೆ ನಮ್ಮನ್ನೇನು ಹೋಗು ಮನೆ ಬಿಟ್ಟು ಅಂತ ನಮ್ಮನ್ನರು ಇರ್ತಿದ್ದಿಲ್ಲ. ಆರಾಮ್ ಇರಾಕ್ ಬರ್ತಿತ್ತವ. ಈಕಿ ಬಂದಾಳ ಈಗ ಸ್ವಲ್ಪ ದಿವಸ ಹೊಸ್ತಾಗಿ ಸುಮ್ಮನೆ ಇರ್ತಾಳೆ. ನಾಳೆ ಆಮೇಲೆ ಬರ್ಬರ್ತ ನನ್ನ ಮನೆ ನನ್ನ ಗಂಡ ನನ್ನ ಮಕ್ಕಳು ನನ್ನ ಸಂಸಾರ ನಿಮ್ಮ ಮನೆಗೆ ಹೋಗ್ರಿ ಅನ್ಲ ಅಂತಂದು ಅನ್ಲಾರ್ದಂಗೆ ಇರ್ತಾಳನ. ನಮ್ಮವ್ವ ಇರೋ ತನಕ ಬಂಚ್ಕೊಂಡಿರ್ತಾಳೆ ಇಲ್ಲದ ಕಾಲಕ್ಕೆ ಅಂತಾಳೆ. ನನಗೂ ನಮ್ಮ ತಮ್ಮಗೆ ಕೊಡ್ಬೇಕಂತಂದು ಭಾಳ ಆಸೆ ಇತ್ತು. ಅದಕ್ಕೆ ಒಪ್ಲಿಲ್ಲಲ್ಲೇ ನಾ ಕೇಳಿಲ್ಲ. ಎಷ್ಟು ಕೇಳಿದ್ನಿ ಏನು ಮಾಡಿದ್ನಿ ನಾನೇ ಎತ್ಕೊಂಡು ನಡ್ಸೀನಿ. ನನಗೆ ಹಂಗೆಲ್ಲ ಒಳ್ಳೆ ಹಂಗೆ ಹಿಂಗೆ ಅನ್ಲಿಲ್ಲ ಮತ್ತೆ ಅದಕ್ಕೆ ಮತ್ತೆ ಬೇರೆ ಮಾಡಲಿಲ್ಲ. ಮತ್ತೆ ಏನು ಮಾಡ್ಬೇಕು ಬಿಡು. ಅಲ್ಲ ಯಾಕ ಭಾರತಕ್ಕೆ ಇವು ಕಾಲ ಮಿಂಚಿಲ್ಲ. ಈಗ ಹಿಂಗೆ ಮಾಡಿದ್ರೆ ಹೆಂಗೆ ಅದು ಮಾಡೋದಂಗೆ ಆಗ್ತದ ಬರ್ಬೋದು. ಹಾಂ ಈಗ ಆಗ್ಬೋದು. ಆಯ್ತು ಹಂಗೆ ಮಾಡೋಣ ತಗೋ. ಅವಾಗ ಏನು ಮಾಡೋಕ್ಕಾಗತ್ತೆ ಸುಮ್ಮನೆ ಹ್ಞೂ ಅಂತಾನೆ. ಮತ್ತು ಅದನ್ನ ಹೇಳಿದ್ದೆ ಇನ್ನು ಮೇಲೆ ಹಿಂಗೆ ಮಾಡ್ಕೊತ ಹೋಗಿ ಒಟ್ಟು ನಾ ಹೇಳ್ದಂಗೆ ಆಗ್ಬಿಟ್ರೆ ಆಗತ್ತೆ ತಗೋ ಅಷ್ಟೇ ಮಾಡೋಣ ಸುಮ್ಮನೆ. ಆಯ್ತು ಅವಾಗೊಂದು ಮಾತು ಹೇಳ್ಬೇಕು ಮತ್ತೆ ಆಕಿಗೆ ಹಿಂಗಂದ್ರೆ ಆಕಿನೂ ಜಿಕ್ಕ ಖುಷಿ ಪಡ್ತಾ. ಆಯ್ತು ಹಂಗೆ ಮಾಡೋಣ. ಅಲ್ಲಲ್ಲಿ ಈಗ ಅದು ನಮ್ಮ ಮಾತು ಕೇಳ್ತಾನ ಆಕಿನ ಬೈಯೋದು ಹೊಡೆಯೋದು ಬಿಡೋದು ಹಂಗೆಲ್ಲ ಮಾಡೋಕೆ ಹೆಂಗೆ ಮಾಡ್ಬೇಕು? ಅಯ್ಯ ಯಾಕ ನಮ್ಮ ಅತ್ತಿ ಎಲ್ಲ ಹೆಂಗೆ ಮಾಡ್ತಾ ಅಂತ ನಾನು ಎಲ್ಲ ಹೇಳ್ಕೊಡ್ತೀನಿ. ಅದ್ರಂಗೆ ಮಾಡ್ರಿ ನೀವು ನೋಡು ಹೆಂಗಾಗತ್ತೆ. ನಾನು ಅಕ್ಕಿ ನಮ್ಮ ಅತ್ತೆಲ್ಲ ಏನೇನೋ ಮಾಡಕ್ಕೆ ಬಂದ್ಲು ನಾನು ಬೇಯಿಸಿ ವಾಪಸ್ ತಿರುಗಿ ನಿಂತೀನಿ. ಈಗ ಅಕ್ಕಿದೇನು ಆಟ ನಡೆಯಂಗಿಲ್ಲ. ಆದರೆ ಇಲ್ಲಿ ಹೆಂಗೆ ಮಾಡ್ಬೇಕು ಒಬ್ರಲ್ಲ ಅಂತಂದು 4 ಮಂದಿ ಇರ್ತಿರವ ಮತ್ತು ನಮ್ಮ ಹೋಗ್ಬೇಕು 5 ಮಂದಿ ಸೇರಿ ಆತ ಬರತ್ತರ ನಮ್ಮನ್ನ ಬರತ್ತರ ಏನೇನಾರ ಇದ್ದದ್ದು ಹಚ್ಚಿಕೊಟ್ಟು ಬರ್ರೇಕಿನ ಬೈಸೋದು ಒಡ್ಸೋದು ಅವ್ರು ನೆಮ್ಮದಿ ಇರ್ಬಾರ್ದು. ಗಂಡ ಹೆಂಡತಿಗೆ ಒಟ್ಟ ಅವ್ರು ಚಂದ ಕೂಡಿರ್ಬಾರ್ದು. ಈಕೆ ಯಾಕರೆ ಹೆಂಡತಿ ಮಾಡ್ಕೊಂಡಿದ್ನಪ್ಪ ಈಕಿನ ಬಿಟ್ಟು ಬೇರೆ ಯಾಕೆ ಮಾಡ್ಕೊಂಡು ಚಲೋ ಇರ್ತಿತ್ತು. ಈಕೆ ಬೇಡ ಅನ್ಬೇಕು ಹಂಗೆ ಕಾಟ ಕೊಡ್ಬೇಕು. ನಾನು ಹೇಳ್ತೀನಿ ಸುಮ್ಮನೆ ಹಂಗೆ ಮಾಡ್ರಿ. ಆಯ್ತು ಇವ ಹೊಟ್ಟೆ ಒಂಚೂರು ಉರಿಯಾಕತ್ತಿತ್ತವ ಇವ ಪರೋಟಕ್ಕೆ ಒಂಚೂರು ಮೊಸರು ಒಂಚೂರು ನೋಡಿದ್ನವ ಮನೆಗೆ ಒಂದು ಮೊಸರು ಸಿಗಲಿಲ್ಲ ಒಂದು ಹಾಲು ಸಿಗಲಿಲ್ಲವ ಇವ ಒಂಚೂರು ನನಗೆ ಮೊದಲು ನಮ್ಮ ಮನೆಗೆ ಹೈನಿದ್ದು ಈ ಕಡೆ ಒಂಚೂರು ಉಪ್ಪು ಖಾರ ಹುಳಿ ಅಲ್ಲಿ ಸ್ವಲ್ಪ ಕಮ್ಮಿ ಉಂಡು ಉಡಲ್ಲ. ಇಲ್ಲಿ ಬರತ್ತೆ ಒಂಚೂರು ಹೊಟ್ಟೆ ಉಡ್ದಂಗೆ ಆಗುತ್ತೆ. ಒಂಚೂರು ಹಾಲು ಸಿಗಲಿಲ್ಲ ಒಂದು ಮೊಸರು ಸಿಗಲಿಲ್ಲ ನೀನು ಎಲ್ಲಿ ಅದು ಇವ ಮನೆಗೆ ಹೈನೈತಿ ಎಲ್ಲ ಐತಿ. ಏನವ ಇವ ಏನು ಹಾಕಿನಾರ ರೈತನಿಗೆ ಕುಡಿದಿರ್ತಾ ನೋಟು ಹಾಲು ಮತ್ತೆ ಅಲ್ಲೇ. ಅಯ್ಯ ಇಲ್ಲಲೇ ಮೊನ್ನೆ ನನ್ನ ತಮ್ಮ ಮನೆಗೆ ಐನಿಗೆ ಹಾಲು ಇದ್ದಿದ್ದಿಲ್ಲಲ್ಲ 10,000 ರೂಪಾಯಿ ಕೊಟ್ಟು ಎಮ್ಮೆ ತೊಗೊಂಬಂದನ. ಅದರ ಎಮ್ಮೆ ಹಿಡಿತೈತೆ ಒಂದು ಬೇರೆ ಅಂದ್ರೆ ಮನೆಗೆ ಏಟ್ ಬೇಕಾದ್ರೆ ಇಟ್ಕೊಂಡು ಉಳ್ಕೊಂಡು ಡೈರಿಗೆ ಹಾಕಿಬಿಡ್ತೀವಿ. ಆಮೇಲೆ ಹಾಲು ಮೊಸರು ತುಪ್ಪ ಕಿನಿ ಬೆಣ್ಣೆ ಪಣ್ಣಿ ಎಲ್ಲ ಅಲ್ಲಿ ಕಪಾಟೈತಲ್ಲ ಲವನ್ ಕೊನೆಗ
ಅಲ್ಲಿ ಇಟ್ಟಿರ್ತೀವಿ ಕಪಾಟ್ನಾಗ. ಚಕ್ಲಿ, ಏನಾರ ಸ್ವೀಟು, ಆಮೇಲೆ ಏನಾರ ಎಲ್ಲ ಅದಾದ ಎಲ್ಲ ಏನು ಬೇಕು ಹೇಳು ಎಲ್ಲ ಕಪಾಟ್ನಾಗ ಇಟ್ಟಿರ್ತೀವಿ. ಆಕಿ ಕೊಡಂಗಿಲ್ಲ, ಆಕೆ ಚಹಾ ಮಾಡೋಕ್ಕೂ ಕೊಡಲ್ಲ, ಆಕೆಗೆ ಎದ್ದಕ್ಕೂ ಕೊಡಲ್ಲ, ಮೊಸರು ಹಾಲು ಬೇನ್ ಏನು ಕೊಡಲ್ಲ ಆಕೆಗೆ. ಎಲ್ಲ ಕಪಾಟ್ನಾಗ ಇರುತ್ತೆ. ಮತ್ತು ಆಕೆ ಕುಟ ಮಾಡಿಸ್ಕೊಂಡು ತೊಗೊಂಡು ಅಲ್ಲಿ ಕಪಾಟ್ನಾಗ ಇಟ್ಟಿರ್ತೀವಿ. ಆಕೆ ಮಧ್ಯಾಹ್ನದಾಗೆಲ್ಲ ಮಾಡಿ ಒಂಚೂರು ಅಡ್ಡಾಗ ಕೂದಿರ್ತಾವ ಹುಡು. ಅವಾಗ ನಮ್ಮವ್ವ ನಮಗೆ ಏನಾರು ತುಪ್ಪ ಹಾಕಿ ಸಜ್ಜಕ ಏನಾರು ಮಾಡ್ಕೊಡ್ತಾಳ. ಇಲ್ಲಾಂದ್ರೆ ಅಲ್ಲಿ ರೂಮ್ದಾಗ ಏನಾರು ಇಟ್ಟಿರ್ತೀವಲ್ಲ ಕೊನೆಯಾಗ ಕಪಾಟ್ನಾಗ, ಅಲ್ಲೇ ತಿಂತೀವಿ. ಅಲ್ಲೇ ಇತ್ತಲ್ಲ ನಮ್ಮನ್ನು ಕೇಳಬೇಕಿಲ್ಲ ನೀವು ಒಂದು ಮಾತು. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಐತಿ, ಕೊಡ್ತಿದ್ನಲ್ಲ. ಈಗ ಇನ್ನು ಅಲ್ಲೇ ಐತೆ ನೋಡಿ ಕಪಾಟ್ನಾಗ. ಒಂದು ಕಪಾಟ್ನಾಗ ಹೋಗಿ ಹೇಳು ಕಿಲಿ ಕೊಡ್ತಾ ತಕೊಂಡು ಏನು ಬೇಕು ನೋಡಿ ತಗೋ, ಎಲ್ಲ ಐತಲ್ಲಿ. ರೊಟ್ಟಿ ಮದಿ ಮಾಡಿನೂ ಸೆಕೆಂಡ್ ರೊಟ್ಟಿ ಮಾಡಿಸಲ್ಲಿ ಇಟ್ಟಿವಿ. ಈಕಿಗೆ ರೊಟ್ಟಿ ಇಲ್ಲಂಗೆ ಮಾಡಿ ಅಲ್ಲೇ ತೆಗೆದಿರ್ತೀವಿ. ಇದಕ್ಕೆ ತಿನ್ನಾಕ್ಸದ್ ಗತಿ ಇಲ್ಲಂಗೆ ಮಾಡಿರ್ತೀವಿ ಗೊತ್ತಾನೆ. ಹೌದನಕ್ಕ? ಅಯ್ಯ ನಾ ಚಾಪಿ ಕೆಳಗೆ ನುಸುಳಿದ್ರೆ ನೀವು ರಂಗೋಲಿ ಕೆಳಗೆ ಹೋಗಿರ್ ಬಿಡವ. ಭಾರಿ ಮಾಡಿರ್ ಬಿಡ ಆಗಲೇ. ಈ ಶಾತ್ ಸುಂದರ ಹಂಗೆ ಮಾಡ್ಬೇಕು ಆಡ್ಬಿಟ್ಟಿಗೆ.